ಸತತವಾಗಿ 2ನೇ ದಿನ ಕಾವೇರಿಯನ್ನ ಎಷ್ಟರ ಮಟ್ಟಿಗೆ ನಾವೆಲ್ಲರೂ ಸೇರಿ ಮಲಿನಗೊಳಿಸಿದ್ದೀವಿ ಅನ್ನೋದರ ಇಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಕರುನಾಡಿನ ಜನರ ಮುಂದೆ ಇಡ್ಲಿಕ್ಕೆ ಪ್ರಾರಂಭವಾಗಿ 2ನೇ ದಿನ ಕೂಡ ರಿಪಬ್ಲಿಕ್ ಕನ್ನಡದ ಕ್ಷಮಿಸು ಕಾವೇರಿ ಅಭಿಯಾನ ಮುಂದುವರೆದಿದೆ. ನಮ್ಮ ಈ ಅಭಿಯಾನಕ್ಕೆ ಕರುನಾಡಿನ ಜನರ ಸ್ಪಂದನೆ ಕೂಡ ಅತ್ಯುತ್ತಮವಾಗಿ ಲಭ್ಯವಾಗ್ತಾ ಇದೆ. ಅದರಲ್ಲೂ ರಿಪಬ್ಲಿಕ್ ಕನ್ನಡದ ತಂಡ ಅನುಕಾರ್ಯಪ್ಪ ಹಾಗೆ ರಂಜನ್ ಕೊಡಗು ಸುತ್ತಮುತ್ತಲ ಅನೇಕ ಗ್ರಾಮಗಳಿಗೆ, ಕಾವೇರಿ ನದಿ ಹರಿಯುವ ಅನೇಕ ಗ್ರಾಮಗಳಿಗೆ ಹೋಗ್ತಿದ್ದಾರೆ. ಅಲ್ಲಿರುವವರು ಎಲ್ಲರೂ ಕೂಡ ಹೇಳ್ತಿರೋದಿದೆ, ನಮ್ಮದಲ್ಲದ ತಪ್ಪಿಗೆ ನಾವು ಶಿಕ್ಷೆಯನ್ನ ಅನುಭವಿಸೋ ಹಾಗಾಗಿದೆ. ಯಾರೋ ಕಾವೇರಿಯನ್ನ ಮಲಿನ ಮಾಡ್ತಾ ಇರೋ ತಪ್ಪಿಗೆ ನಾವು ನಮ್ಮ ಮುಂದಿನ ತಲೆಮಾರು ಶುದ್ಧ ಕಾವೇರಿ ನೀರಿನಿಂದ ವಂಚಿತರಾಗ್ತಾ ಇದ್ದೀವಿ ಅಂತ ಹೇಳಿ, ಅದರಲ್ಲೂ ಪ್ರಮುಖವಾಗಿ ಆ ಒಂದು ಗ್ರಾಮ ವಿರಾಜಪೇಟೆಯ ಕರಡಿಗೋಡು ಗ್ರಾಮ, ಅಲ್ಲಿ ಅವೈಜ್ಞಾನಿಕವಾಗಿ ಇಂಗು ಗುಂಡಿ ನಿರ್ಮಾಣ ಮಾಡಿರೋದ್ರ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. 4 ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. 3 ದೃಶ್ಯಗಳು ಪ್ರಮುಖವಾಗಿ ಕರುನಾಡಿನ ಜೀವನದಿ ಕಾವೇರಿ ಯಾವ ರೀತಿಯಲ್ಲಿ ಮಲಿನಳಾಗ್ತಿದ್ದಾಳೆ ಅನ್ನೋದಕ್ಕೆ ಸಂಬಂಧಪಟ್ಟ ದೃಶ್ಯಗಳು. ಮತ್ತೊಂದು ದೃಶ್ಯ ರಿಪಬ್ಲಿಕ್ ಕನ್ನಡದ ಕ್ಷಮಿಸು ಕಾವೇರಿ ಅಭಿಯಾನಕ್ಕೆ ವಿದ್ಯಾರ್ಥಿಗಳು ಸ್ಥಳೀಯರ ಬೆಂಬಲ ವ್ಯಕ್ತವಾಗಿರುವ ದೃಶ್ಯ. ಕ್ಷಮಿಸು ಕಾವೇರಿ, ಕಾವೇರಿಯಲ್ಲಿ ನಾವಿವತ್ತು ಕೈ ಮುಗಿದು ಕಾವೇರಮ್ಮ ನಮ್ಮನ್ನ ಕ್ಷಮಿಸಮ್ಮ, ಈ ಕಾವೇರಿ ನದಿ ಹುಟ್ಟಿ ಹರಿಯುವಂಥ ತವರಿನಲ್ಲೇ ಸಂಪೂರ್ಣವಾಗಿ ಕಲುಷಿತಗೊಳಿಸಿದ್ದಾರೆ. ಏನು ಕಾರಣ, ಹೇಗೆಲ್ಲ ಕಲುಷಿತ ಆಗ್ತಾ ಇದೆ, ಯಾರು ಹೊಣೆಗಾರರು, ಇದಕ್ಕೆ ನಮ್ಮ ಜವಾಬ್ದಾರಿ ಏನು, ಇದೆಲ್ಲದರ ಕುರಿತಾಗಿ ನಾವು ಮಾತಾಡೋಣ. ನನ್ನ ಜೊತೆಯಲ್ಲಿ ಈ ಕರಡಿಗೋಡಿನ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ಹೇಳಿ, ಕಾವೇರಮ್ಮನನ್ನು ನಾವಿವತ್ತು ಕಲುಷಿತಗೊಳಿಸಿದ್ದೀವಿ, ಅವರ ಒಡಲಿಗೆ ನಾವು ವಿಷಪ್ರಾಶನ ಮಾಡಿದ್ದೀವಿ, ಏನು ಹೇಳ್ತೀರಿ ಸರ್, ಎಷ್ಟು ನೋವಾಗುತ್ತೆ? ಇದು ನಾನು ಮೊನ್ನೆ ಒಂದು ವರದಿ ಓದಿದೆ. ಕಾವೇರಿ ನದಿ ನೀರು ಯಾವ ರೀತಿ ಇದೆ ಅಂದರೆ ಕುಡಿಯಲಿಕ್ಕೆ ಬರಿಗೈಲಿ ಕುಡಿಯಲಿಕ್ಕೆ ಯೋಗ್ಯ ಇಲ್ಲ, ಅಷ್ಟು ಅಪಾಯಕಾರಿಯಾಗಿದೆ. ಇದಕ್ಕೆ ಇಲ್ಲಿ ವಾಸಿಸುವ ಜನರು ಎಚ್ಚೆತ್ತುಕೊಳ್ಳಬೇಕು. ಕಾವೇರಿ ನೀರನ್ನು ಹೇಗೆ ಬಳಸಬೇಕು ಚಿಂತನೆ ಮಾಡಬೇಕಾಗಿದೆ. ಇಲ್ಲಿ ಈಗ ಕಾಫಿ ಸೀಸನ್, ಪಲ್ಪಿಂಗ್, ಈ ಕೆಲವು ಕಡೆಯಲ್ಲಿ ಪಲ್ಪಿಂಗ್ ನೀರನ್ನು ನೇರವಾಗಿ ನದಿಗೆ ಬಿಡ್ತಾ ಇದ್ದಾರೆ. ಬೆಳೆಗಾರರು ಅದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು. ಬೆಳೆಗಾರರಿಗೆ ಹೊಣೆಗಾರಿಕೆ ಇದೆ. ಹಾಗೂ ನದಿ ತೀರದಲ್ಲಿ ವಾಸಿಸುವ ಜನರು, ಮಹಿಳೆಯರು, ಮಕ್ಕಳು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ, ಏನು ನದಿಯಲ್ಲಿ ಬಿಡುವ ತ್ಯಾಜ್ಯಗಳು, ಕೆಲವು ತ್ಯಾಜ್ಯಗಳನ್ನು ಬಿಟ್ಟು ಭಾರಿ ಕುಲುಷಿತಗೊಂಡಿದ್ದ ಕಾವೇರಿ ನದಿ ಆಡಳಿತ ವ್ಯವಸ್ಥೆಯೋ ಅಥವಾ ಇನ್ನೇನೋ ಒಂದು ರೀತಿಯಲ್ಲಿ ಅದನ್ನು ತೋಡಿನ ಮುಖಾಂತರ ಬಿಡ್ತಾರೆ. ತಮ್ಮ ಪಕ್ಕದಲ್ಲಿರೋ ತೋಡಿಗೆ, ಆ ತೋಡಿನ ಮುಖಾಂತರ ಹರಿದು ಕಾವೇರಿ ನದಿಯನ್ನು ಸೇರ್ತದೆ. ಈಗ ಉದಾಹರಣೆಗೆ ನೋಡಿ, ಇದು ಮೇಲಿಂದ ಬರುವ ತೋಡು, ಈ ತೋಡಿಗೆ ಮೇಲಿನಿಂದ ಬಿಡ್ತಾರೆ. ಅದನ್ನು ಕಂಡುಹಿಡಿದು ಒಮ್ಮೆ ಮಾನ್ಯ ಗ್ರಾಮಸ್ಥರಾದ ಈ ಕೃಷ್ಣನವರು ಅದಕ್ಕೆ ದೂರನ್ನು ಕೂಡ ಕೊಟ್ಟಿದ್ರು. ದೂರನ್ನು ಕೂಡ ಕೊಟ್ಟಿದ್ರು ಸಮೇತ ಅದನ್ನ ಕಂಡುಹಿಡಿಲಿಕ್ಕೆ ಆಗ್ಲಿಲ್ಲ, ಯಾರು ಬಿಡ್ತಾ ಇದ್ದಾರೆ ಅಂತೇಳಿ. ಸ್ಥಳೀಯ ಆಡಳಿತ ಕುಮ್ಮಕ್ಕು ಜೊತೆಯಾಗಿರೋದು ಕಾರಣ ಅಂತೀರಾ? ಕುಮ್ಮಕ್ಕು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಹರಿಯುವ ನೀರಾಗಿದ್ದರಿಂದ ಒಂದು ತೋಡಿ ಕಾವೇರಿಗೆ ಒಂದು ತೋಡು ಬಂದು ಸೇರಿದ್ರೆ ಆ ತೋಡಿಗೆ ಇನ್ನೊಂದು ತೋಡು ಸೇರ್ತದೆ. ಎಲ್ಲ ಕಡೆಯಿಂದಲೂ ಕೂಡ ನಾವು ಹೋಗಿ ಅಲ್ಲಿನ ವಸ್ತು ಚಿತ್ರಣವನ್ನ ವಿವರಿಸ್ತಾ ಇದ್ದೀವಿ. ಸರ್ಕಾರದ ಕಾರವಾರದಿಂದ ಬಂದಿರತಕ್ಕಂತ ಸುದ್ದಿ, ಬಾವಿ ತೆಗೆಯೋದಕ್ಕೆ ಗೌರಿ ನಾಯ್ಕ ಅವರಿಗೆ ಅಡ್ಡಿಪಡಿಸಿದ ಪ್ರಕರಣ. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಸಮಾಜದ ಮುಂದೆ ಇಟ್ಟಿತ್ತು, ಇಡೀ ರಾಜ್ಯದ ಮುಂದೆ ಇಟ್ಟಿತ್ತು. ಬಾವಿ ತೆಗೆಯೋದಕ್ಕೆ ಗೌರಿ ನಾಯ್ಕ ಅವರಿಗೆ ಅಡ್ಡಿಪಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುತ್ತಗಾರ ಅಂಗನವಾಡಿ ಶಿಕ್ಷಕಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಸಮಾಜಕ್ಕೆ ಒಳ್ಳೆಯದಾಗ್ಲಿ, 4 ಮಕ್ಕಳಿಗೆ ಒಳ್ಳೆಯದಾಗ್ಲಿ ಅಂತ ಗೌರಿ ನಾಯ್ಕ ಅವರು ಬಾವಿ ತೆಗೆಸೋದಕ್ಕೆ ಶಿಶು ಮಂದಿರ ಇದ್ದಂತ ಆ ಜಾಗದಲ್ಲಿ, ಅದರ ಹತ್ತಿರದಲ್ಲಿ ಬಾವಿ ತೆಗೆಸೋದಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಅಡ್ಡಿಪಡಿಸಲಾಗಿತ್ತು. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಹುತ್ತಗಾರ ಅಂಗನವಾಡಿ ಶಿಕ್ಷಕಿಗೆ ನೋಟಿಸ್ ನೀಡಲಾಗಿದೆ. ಈಗ ಶಿಕ್ಷಕಿಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮೇಲಧಿಕಾರಿಗಳು. ನೋಡಿ, ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ಸಮಾಜದಲ್ಲಿ ಅದೆಷ್ಟು ಅಡ್ಡಿಪಡಿಸ್ತಾ ಇದ್ದಾರೆ. ಶಿರಸಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ನೋಟಿಸ್ ಕೊಟ್ಟಿದ್ದಾರೆ. ಗೌರಿ ನಾಯ್ಕ ಅವರಿಗೆ ಬಾವಿ ತೆಗೆಯೋ ಬಗ್ಗೆ ಈ ಹಿಂದೆ ಶಿಕ್ಷಕಿ ಮಾಹಿತಿಯನ್ನ ನೀಡಿದ್ರು. ಫೆಬ್ರವರಿ 7ನೇ ತಾರೀಕೇನೆ ಈ ತರ ಬಾವಿ ತೆಗೆಯಲಾಗ್ತಾ ಇದೇನೋ ಅಂತ ಫೋಟೋಗಳನ್ನು ಕೂಡ ಕಳಿಸಿದ್ರು. ಫೆಬ್ರವರಿ 8ರ ಸಭೆಯಲ್ಲೂ ಕೂಡ ಈ ಬಗ್ಗೆ ಶಿಕ್ಷಕಿ ಪ್ರಸ್ತಾಪವನ್ನ ಮಾಡಿದ್ರು. ಈಗ ಅದಕ್ಕಾಗಿ ಆ ಶಿಕ್ಷಕಿಯನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಪಡ್ಕೊಳ್ಳೋಣ. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಶೇಷಗಿರಿ ಮುಂಡಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ,
ಈ ಪ್ರಕರಣದಲ್ಲಿ ಪಾಪ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಒಂದಷ್ಟು ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥ ಜನಗಳಿಗೇನೆ ಸರ್ಕಾರ ಅಥವಾ ಅಧಿಕಾರಿಗಳು ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು. ಏನಿದೆ ಅಪ್ಡೇಟ್ಸ್, ಏನ್ ನಡೀತಾ ಇದೆ, ಕಾಣಿಸೋದಿಲ್ವಾ ಸರ್ಕಾರಕ್ಕೆ ಅನ್ನೋ ಪ್ರಶ್ನೆ ಬರುತ್ತೆ. ಹೌದು ಶ್ರೀಲಕ್ಷ್ಮಿ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಹುಸ್ಕರ್ ಗ್ರಾಮದಲ್ಲಿ ಅಂಗನವಾಡಿ ಮಕ್ಕಳಿಗೆ ನೀರನ್ನ ಕೊಡಿಸುವಂತ ಮಹಾತಾಯಿ ಗೌರಿ ಕಾರ್ಯಕ್ಕೆ ಎಲ್ಲೆಡೆ ಕೂಡ ಶ್ಲಾಘನೆ ಕೂಡ ವ್ಯಕ್ತವಾಗಿರುವಂತದ್ದು. ಈ ನಡುವೆ ಅಂಗನವಾಡಿಯ ಶಿಕ್ಷಕಿಯಾಗಿರುವಂತಹ ಜ್ಯೋತಿ ನಾಯ್ಕರ್ ಅವರನ್ನ ಸಂಬಂಧಪಟ್ಟ ಅಧಿಕಾರಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಕೆಲ ದಿನಗಳಿಂದ ಜನವರಿ 30ರಿಂದ ಗೌರಿ ನಾಯ್ಕ್ ತನ್ನ ಕಾಯಕದಲ್ಲಿ ತೊಡಗಿದ್ದಾರೆ. ಈ ವಿಷಯವನ್ನ ಸಂಬಂಧಪಟ್ಟ ಶಿರಸಿಯ ಸಿಡಿಪಿಒ ಆಗಿರ್ಬೋದು, ಸೂಪರ್ವೈಸರ್ ಆಗಿರ್ಬೋದು, ಅವರ ಗಮನಕ್ಕೆ ಜ್ಯೋತಿ ನಾಯ್ಕರ್ ಅವರು ಕೂಡ ತಂದಿದ್ದಾರೆ. ದಿನಾಂಕ 5ರಂದು ಈ ವಿಷಯವನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜ್ಯೋತಿ ನಾಯ್ಕರ್ ಹೇಳಿದ್ದಾರೆ. ಅದಲ್ಲದೆ ಕೂಡ 7ರ ಮಧ್ಯಾಹ್ನ 3:35 ಸುಮಾರಿಗೆ ಎಲ್ಲ ಫೋಟೋಗಳನ್ನು ಕೂಡ ಅಧಿಕಾರಿಗಳಿಗೆ ಕಳಿಸಿದ್ದಾರೆ. ಅದಲ್ಲದೆ 8ನೇ ತಾರೀಕಿಗೆ ಸಂಬಂಧಪಟ್ಟ ಗೌರವಧನದ ಸಭೆಯಲ್ಲೂ ಕೂಡ ಜ್ಯೋತಿ ನಾಯ್ಕ್ ಅಧಿಕಾರಿಗಳ ಮುಂದೆ ಬಾವಿಯ ವಿಷಯವನ್ನು ಕೂಡ ಪ್ರಸ್ತಾವ ಮಾಡಿದ್ದಾರೆ. ಇವೆಲ್ಲ ಗೌರಿ ನಾಯ್ಕ್ ಮಾಡುತ್ತಿರುವ ಕೆಲಸದ ಬಗ್ಗೆ ನಾವು ರಿಪಬ್ಲಿಕ್ ವಾಹಿನಿ ಸೇರಿದಂತೆ ವಿವಿಧ ಮಾಧ್ಯಮದವರು ಕೂಡ ಸುದ್ದಿಯನ್ನು ಮಾಡಿದ್ರು. ಇದರ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು, ಗ್ರಾಮಸ್ಥರು ಕೂಡ ಗೌರಿ ನಾಯ್ಕ್ ನೆರವಿಗೆ ಬಂದ್ರು. ಇವೆಲ್ಲ ಬೆಳವಣಿಗೆ ಆದ ಬೆನ್ನಲ್ಲೇ ಮತ್ತೆ ಈಗ ಜ್ಯೋತಿ ನಾಯ್ಕ್ ಅವರಿಗೆ ಸಂಬಂಧಪಟ್ಟ ಶಿರಸಿಯ ಸಿಡಿಪಿಒ ವೀಣಾ ತಿರ್ಸಿಕರ್ ಅವರು ನೋಟಿಸ್ ಅನ್ನ ನೀಡಿದ್ದಾರೆ. ಅಂದ್ರೆ ಸಂಬಂಧಪಟ್ಟ 13ನೇ ತಾರೀಕು ಫೆಬ್ರವರಿ 13ರಂದು ನೀಡಿದ್ದಾರೆ. ಆದ್ರೆ ಅವರು ನೀಡಿರುವ ನೋಟಿಸ್ ನಲ್ಲಿ ದಿನಾಂಕ ಮಾತ್ರ 9 ನಮೂದು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ತಾವು ತಪ್ಪಿಸಿಕೊಳ್ಳಬೇಕು, ಜ್ಯೋತಿ ನಾಯ್ಕ್ ಅವರನ್ನ ಟಾರ್ಗೆಟ್ ಮಾಡಬೇಕೆಂಬ ಉದ್ದೇಶದಿಂದ ಈ ಒಂದು ನೋಟಿಸ್ ಅನ್ನು ನೀಡಿದ್ದಾರೆ. ನೋಟಿಸ್ ಸಿಕ್ಕ ತಕ್ಷಣ ಉಪನಿರ್ದೇಶಕ ಓಕೆ, ಥ್ಯಾಂಕ್ ಯು ಶೇಷಗಿರಿ. ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಕ್ಷಮಿಸು ಕಾವೇರಿ ಬೃಹತ್ ಕ್ಯಾಂಪೇನ್ ನಡೀತಾ ಇದೆ. ಸಮಾಜದ ಸುರಕ್ಷತೆಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಹೇಗೆ ಬದ್ಧವಾಗಿದೆ ಅನ್ನೋದನ್ನ ಈ ಕ್ಯಾಂಪೇನ್ ತೋರಿಸ್ತಾ ಇದೆ. ಕ್ಷಮಿಸು ಕಾವೇರಿ ಅಂತ ನಾವು ಕಾವೇರಿ ತಾಯಿಯನ್ನ ಕೇಳ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಕಾವೇರಿ ನದಿ ಮಲಿನವಾಗಿದೆ, ಕಲುಷಿತವಾಗಿದೆ. ಅದನ್ನ ಉಳಿಸೋದಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ಕಂಕಣ ತೊಟ್ಟಿದೆ. ಕಾವೇರಿ ಉಳಿಸೋ ನಮ್ಮ ಕಂಕಣಕ್ಕೆ ಇಡೀ ಕರುನಾಡು ಸಾಥ್ ಕೊಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ಅಭಿಯಾನಕ್ಕೆ ಭಾರಿ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ. ಇವತ್ತಿನ ಅಪ್ಡೇಟ್ ಏನಿದೆ ಅದರಲ್ಲಿ ಅನ್ನೋದನ್ನ ನೋಡ್ತಾ ಇದೀವಿ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಜನ ಬೆಂಬಲ ವ್ಯಕ್ತವಾಗಿದೆ. ಕಾವೇರಿಯ ಒಡಲನ್ನ ಕಲ್ಮಶ ಮಾಡಿ, ಕಾವೇರಿಯ ಒಡಲಿಗೆ ವಿಷ ಪ್ರಾಶನ ಮಾಡಿ ಬದುಕು ಕೊಟ್ಟಂತ ಜೀವನದಿಯನ್ನ ನಾವಿವತ್ತು ಹಾಳುಗೆಡುತ್ತಾ ಇದ್ದೀವಿ. ನಾವೇ ಮಾಡ್ಕೊಂಡಂತಹ ತಪ್ಪುಗಳಿಂದಾಗಿ ಕಾವೇರಿ ಇವತ್ತು ಕಲುಷಿತ ಆಗುತ್ತಿದ್ದಾಳೆ. ಕಾವೇರಿಯನ್ನ ನಾವು ಲಿಟ್ರಲಿ ಅತ್ಯಾಚಾರ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಈಗ ನಾನಿರುವಂತಹ ಜಾಗ ನೋಡಿ. ಇಲ್ಲಿ ಸುಮಾರು 100 ಮನೆಗಳಿದ್ದಾವೆ. ಈ 100 ಮನೆಗಳ ದಿನನಿತ್ಯದ ತ್ಯಾಜ್ಯ ಏನಿದೆ ಅಥವಾ ಚರಂಡಿಯ ನೀರು ಅಂತ ಏನು ಹೇಳ್ತೀವಿ, ಮನೆಯ ತ್ಯಾಜ್ಯ ಏನಿದೆ, ಅದನ್ನು ನಿಯಮ ಬಾಹಿರವಾಗಿ ನದಿಯ ಪಕ್ಕದಲ್ಲಿ ಈ ರೀತಿಯ ಒಂದು ಡ್ರೈನೇಜ್ ಹೊಂಡದ ರೀತಿಯಲ್ಲಿ ಮಾಡಿದ್ದಾರೆ. ಇಂಗು ಗುಂಡಿ ಅಂತ ಇದು ಡ್ರೈನೇಜ್ ಹೊಂಡ. ಸುಮಾರು 3 ವರ್ಷದಿಂದ ಈ ಹೊಂಡ ಇಲ್ಲೇ ಇದೆ. ಇಲ್ಲಿ ಹೊಂಡ ಯಾಕಿದೆ ಅಂತ ಹೇಳಿದರೆ, ಈ 100 ಮನೆಗಳಿದ್ದಾವಲ್ಲ, ನಮ್ಮ ದಿವಾಕರ್ ತೋರಿಸ್ಬೇಕು, ಈ 100 ಮನೆಗಳ ತ್ಯಾಜ್ಯ ಬಂದು ಸೇರೋದು ಈ ತ್ಯಾಜ್ಯ ಗುಂಡಿಗೆ. ನಿಯಮ ಬಾಹಿರವಾಗಿ ನದಿಯ ಪಕ್ಕದಲ್ಲಿ ಈ ಗುಂಡಿಯನ್ನು ಮಾಡಿದ್ದಾರೆ. ಈ ಗುಂಡಿಯ ತುಂಬಿದ ತ್ಯಾಜ್ಯ ಬಂದು ಹೋಗೋದು ಕಾವೇರಿ ನದಿಗೆ. ನೋಡಿ ಹೆಂಗೆ ಹೋಗ್ತಾ ಇದೆ ನೀರು, ಹೇಗೆ ಹೋಗ್ತಾ ಇದೆ. ಕಲುಷಿತ ಆಗಿರುವಂಥ ಈ ತ್ಯಾಜ್ಯದ ಗುಂಡಿಯ ನೀರು ಅಥವಾ ಈ ಕೊಳಕು ನೀರು ನದಿಗೆ ಸೇರಿ ನದಿ ಎಷ್ಟು ವಿಷವಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಈ ನದಿಯ ನೀರನ್ನು ನಾವೇ ಸೇವಿಸೋದು. ಬೆಂಗಳೂರು, ಮೈಸೂರು, ಮಂಡ್ಯ ಜನರು ಸುಮಾರು 381 ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿದು ಹೋಗುವಂತಹ ಕಾವೇರಿ ನದಿ ಆ ನಂತರ ತಮಿಳುನಾಡು ಸೇರುತ್ತೆ, ಆ ನಂತರ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಟೋಟಲ್ ಆಗಿ 802 ಕಿಲೋಮೀಟರ್ವರೆಗೂ ಕೂಡ ಕಾವೇರಿ ನದಿಯ ಹರಿವೇನಿದೆ 13 ನದಿಗಳು ವಿಲೀನ ಆಗ್ತಾವಲ್ಲ, ವಿಲೀನ ಆಗಿ ಮತ್ತೊಂದು ಎಲ್ಲ ಆಗುವಂಥ ಸಂದರ್ಭ. ಈ ಕೊಳಕು ನೀರು ಈ ತ್ಯಾಜ್ಯ ಬಂದು ಸೇರಿ ಈ ನದಿಯನ್ನು ಸೇರುತ್ತೆ, ಕಾವೇರಿ ನದಿಯನ್ನು ಸೇರುತ್ತೆ. ಸಂಪೂರ್ಣವಾಗಿ ಕಾವೇರಿಯ ನದಿಯ ಒಡಲು ಇವತ್ತು ಕಲುಷಿತ ಆಗಿದೆ, ವಿಷವಾಗಿ ಪರಿಣಮಿಸಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಕಾಫಿ ಪಲ್ಪಿಂಗ್ ಒಂದು ಕಡೆಯಲ್ಲಾದರೆ
ಈಗ ಗ್ರಾಮ ಪಂಚಾಯತ್ ಮತ್ತೆ ಸ್ಥಳೀಯ ಆಡಳಿತದ ಒಂದು ದಿವ್ಯ ನಿರ್ಲಕ್ಷ್ಯ ಎಷ್ಟಿದೆ ಅಂತ ಹೇಳಿದ್ರೆ, ನದಿ ಪಕ್ಕದಲ್ಲಿ ಯಾರಾದರೂ ಚರಂಡಿ ಮಾಡ್ತಾರಾ, ನದಿ ಪಕ್ಕದಲ್ಲಿ ಯಾರಾದರೂ ತ್ಯಾಜ್ಯ ಗುಂಡಿಯನ್ನು ಮಾಡ್ತಾರಾ? ಅವರ ಉದ್ದೇಶವೇ ನದಿಗೆ ನೀರನ್ನು ಬಿಡೋದು, ತ್ಯಾಜ್ಯ ನೀರನ್ನು ಬಿಡೋದೇ ಅವ್ರ ಉದ್ದೇಶ ಆಗಿತ್ತು. ಆ ಕಾರಣದಿಂದಲೇ ನದಿಯ ತಟದಲ್ಲೇ ತ್ಯಾಜ್ಯ ಗುಂಡಿಗಳನ್ನು ಮಾಡಿದ್ದಾರೆ. ಈ ರೀತಿಯ ಗುಂಡಿಗಳು ಈ ಭಾಗದಲ್ಲಿ, ವಿರಾಜಪೇಟೆ ಈ ಸುತ್ತಮುತ್ತ ಭಾಗದಲ್ಲಿ ಹಲವಾರು ಇದ್ದಾವೆ. ಅದು ಕೂಡ ಈ ಕಾವೇರಿ ಕಲ್ಮಶ ಆಗೋದಕ್ಕೆ ಒಂದು ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸಂಪೂರ್ಣ ಜನರಿಗೆ ಜೀವನದಿಯಾಗಿರುವಂಥ ಈ ಕಾವೇರಿ ಎಲ್ಲರನ್ನ ಸಲಹಿ ಎಲ್ಲರ ಬದುಕನ್ನು ಬಂಗಾರ ಮಾಡಲಿ ಅನ್ನೋದೇ ರಿಪಬ್ಲಿಕ್ ಕನ್ನಡದ ಆದೇಶ. ನಾವಂತೂ ಕಾವೇರಿಯಲ್ಲಿ ಕ್ಷಮೆ ಕೇಳ್ತಾ ಕಾವೇರಿಯ ಒಡಲನ್ನ ಶುಚಿಗೊಳಿಸುವವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರೋದಿಲ್ಲ. ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಕೊಡಗು.